ಪವಿ, ಏ ಪವಿ, ಪವಿತ್ರ ಎಲ್ಲ ಬಿಟ್ಲು ಕಾಣದವಳು. ಬೆಳಿಗ್ಗೆಯಿಂದ ಕಾಣ್ತಾ ಇಲ್ಲ. ಹಿತ್ಲು ಮುತ್ಲು ಎಲ್ಲ ತಡ್ಕಿದ್ದಾಯ್ತು. ನೆನ್ನೆ ನೋಡಿದ್ರೆ ತೋಟದಲ್ಲಿ ಏನೇನೋ ಬಂದು ಕಿತ್ಕೊಂಡು ಹೋಗೋರೆ ಯಾರು. ಸೊಪ್ಪಿಲ್ಲ, ನುಗ್ಗೆಕಾಯಿ ಕಿತ್ಕೊಂಡು ಹೋಗೋರೆ, ಮೆಣಸಿನ್ಕಾಯಿ ಕಿತ್ಕೊಂಡು ಹೋಗೋರೆ. ಸೊಪ್ಪೆಲ್ಲನೂ ಏನ್ ಪುಟ್ಟಿಗೆ ತರದು ಹಾಕ್ಬಿಟ್ಟವ್ರೆ. ನೋಡ್ಕೊಳ್ಳೋರಿಲ್ಲ ಏನಿಲ್ಲ. ನಾನು ಕಷ್ಟಪಟ್ಟು ಹಾಕೋದು, ಹೊಲಗಿಲ್ಲಕ್ಕೆ ಹೋದಾಗ ಅವ್ರು ಕಿತ್ಕೊಂಡು ಹೋಯ್ತಾರೆ. ಇವಳು ಮನೇಲೇ ಇರ್ತಾಳೆ, ನೋಡ್ಕೊಳಕ್ಕಾಗಿಲ್ಲ ಇವಳಿಗೆ. ಏನು ಉಣ್ಣೋದು ಮನಿಕೊಳ್ಳೋದು ಅಷ್ಟೇ ಇವಳು. ಅದ್ ಎಲ್ಲಿ ಹೋಗೋಳ ಕಾಣಲ್ಲ. ಫೋನ್ನಾರ ಮಾಡೋಣ. ಒಬ್ಬ ಏನ್ ರಶಪ್ಪ, ಈ ಬಸ್ಸಲ್ಲಿ ಬರೋಕ್ಕಾಗಲ್ಲಪ್ಪ. ಅದಕ್ಕೆ 200 ರೂಪಾಯಿ ಕೊಟ್ಬಿಟ್ಟು ಆಟೋಲ್ ಬಂದ್ಬಿಟ್ಟೆ. ಓ ಮೇಡಮ್, ಎಲ್ಲೋಗಿದ್ರು? ಅತ್ತೆ, ಅದು ನಿಮ್ಮ ಮಗನಿಗೆ ಸಂಬಳ ಆಗಿತ್ತಲ್ಲ, ಅದನ್ನ ಇಸ್ಕೊಂಡು ಒಂದು ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಬಂದಿದ್ದೆ. ಏನೇ ಬ್ಯೂಟಿ ಪಾರ್ಲರು? ಬ್ಯೂಟಿ ಪಾರ್ಲರ್ಗೆ ಯಾಕೆ ಹೋಗಿದ್ದೆ ಈಗ? ಅದೇ ನಾನು ಸುಂದರವಾಗಿ ಕಾಣಿಸ್ಬೇಕಲ್ವಾ ಬೆಳ್ಳಗೆ, ಅದಕ್ಕೆ ಸ್ವಲ್ಪ ಫೇಶಿಯಲ್ ಮಾಡಿಸ್ಕೊಂಡು ಬರಕ್ಕೆ ಹೋಗಿದ್ದೆ. ಏನು ಪೇಸಲ್ಲು? ಅಯ್ಯೋ ಅತ್ತೆ, ಅದು ಪೇಸಲ್ ಅಲ್ಲ ಕಣತ್ತೆ, ಫೇಶಿಯಲ್ಲು ಮುಖಕ್ಕೆ ಮಾಡ್ತಾರಲ್ಲ ಅದು. ಇದಕ್ಕೇನು ಕಮ್ಮಿ ಇಲ್ಲ. ಎಷ್ಟು ತಗೊಂಡ್ರು ದುಡ್ಡ? ಅಯ್ಯೋ ಅತ್ತೆ, ಬೇರೆ ಕಡೆ ಎಲ್ಲ ಜಾಸ್ತಿ ದುಡ್ಡು. ನಂಗೆ ಪರಿಚಯ ಇರೋಳೆ, ನನ್ನ ಫ್ರೆಂಡ್ ಇಟ್ಟಿದ್ದಾಳೆ ಪಾರ್ಲರ್ನ, ಅಲ್ಲೋಗಿದ್ದೆ. ಅವಳು ಬರೀ 4,000 ತಗೊಂಡ್ಲು. ಏನು 4,000ವಾ? ಅಯ್ಯೋ ನಿನ್ ಬಾಯ್ ಮಣ್ಣಾಕ. ಒಂದು ತಿಂಗಳು ಸಾಮಾನಾಗದಲ್ಲವ ಮನೆಗೆ. ಅತ್ತೆ ಸುಮ್ಮನಿರಿ. ಅದು ಮಾಡಿಸ್ಕೊಳ್ದೆ ಇದ್ರೆ ಹಿಂಗೆ ನಾನು ಚೆನ್ನಾಗಿ ಕಾಣಿಸ್ಬಾರ್ದಾ? ಅದೆಲ್ಲ ನಿಮ್ಗೇನು ಗೊತ್ತಾಗುತ್ತೆ? ಗೊತ್ತಾಗಿಲ್ಲ ನಂಗೆ. ಅಲ್ಲಿ ಅದೇನು ಅಂತಾರಲ್ಲ, ಒಳ್ಳೆಲ್ಲಿ ಹುಣ್ಸೆನ್ ತೊಳ್ದಂಗೆ 4,000 ರೂಪಾಯಿ ಅಲ್ಲಿ ಹಾಕ್ಬಿಟ್ಟು ಬಂದಿದೀಯಲ್ಲ, ನಿಮ್ಗೆ ಗೊತ್ತಾಗೋದು, ನಮಗೆ ಗೊತ್ತಾಗಲ್ಲ. ಕೋಪ ಮಾಡ್ಕೋಬೇಡಿ ಅತ್ತೆ. ಮುಂದಿನ ಸಲ ನೀವು ಬನ್ನಿ, ನಿಮ್ಗೂ ಮಾಡಿಸ್ಕೊಡ್ತೀನಿ ಆಯ್ತಾ? ನಂಗೆ ಪೇಸಲ್ಲ, ನಂಗೆ ಪೇಸಲ್ಲು ಬೇಡ, ಏನೋ ಬೇಡ ಕಣವ. ನಮಗೆ ಹುಟ್ತಾನೆ ದೇವರು, ಚಂದಾಗಿ ಹುಟ್ಸವನೆ. ನಿಮ್ಮಂಗಿದ್ದಿದ್ರೆ ಹೋಗಿ ಮಾಡಿಸ್ಕೋಬೇಕಿತ್ತು. ನಾನು ಹುಟ್ತಾನೆ ಬೆಳ್ಳಗೆ ಸುಂದರವಾಗಿದ್ದೀನಿ. ನಾನು ದಿನ ಕಡಲೆ ಹಿಟ್ಟು ಹಾಕೊಂಡು ಮಕ ತೊಳಿತೀನಿ, ಅದಕ್ಕೆ ನಾನು ಸುಂದರವಾಗಿದ್ದೀನಿ. ನೀನು ಅದ್ಯಾವ ನಾಯಿಗೆ ಹಾಕೋ ಸೋಪಲ್ಲಿ ಸ್ನಾನ ಮಾಡ್ತೀವೋ ಏನೋ, ಅದಕ್ಕೆ ನೀನು ಹಂಗಿರೋದು. ಅವಾಗ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ಮಕ ರಿಪೇರಿ ಮಾಡಿಸ್ಕೋಬೇಕಿಯ. ನಂಗಂತ ಕರ್ಮ ಇನ್ನೂ ಬಂದಿಲ್ಲ ಕಣವ. ಅಲ್ಲ ನನ್ಗೇನ ಮಕ ಚೆನ್ನಾಗಿಲ್ಲ, ಅದಕ್ಕೆ ಪಾರ್ಲರ್ಗೆ ಹೋಯ್ತೀಯ ಅಂತಾರ? ಬಿಡಲ್ಲ, ಇದಕ್ಕೆ ನಾನು ಟಕ್ಕರ್ ಕೊಡ್ತೀನಿ. ಅಯ್ಯೋ ಪಾಪ, ಹೋಗ್ಲಿ ಬಿಡಿಯತ್ತೆ. ಕತ್ತೆಗೇನು ಗೊತ್ತು ಕಸ್ತೂರಿ ವಾಸನೆ ಅಲ್ವಾ? ಇಲ್ಲ ಬಚ್ಚಾಲಿ, ನನ್ನೇ ಕತ್ತೆ ಅಂತೀಯಾ? ಇರ್ಲಿ ನೋಡ್ಕೋತೀನಿ ನಾನು. ನೀನು ಅದೇನೋ ಬ್ಯೂಟಿ ಪಾರ್ಲರು, ಆಮೇಲೆ ಅದು ಇದು ಅಂತ ಸುತ್ಕೊಂಡು ಕುತ್ಕೋ. ಹಿಂದಗಡೆ ನಾನು ಕೈ ತೋಟ ಮಾಡಿದ್ದೀನಲ್ಲ, ಅಲ್ಲೆಲ್ಲ ಸೊಪ್ಪು ಕಿತ್ಕೊಂಡು ಹೋಗೋರೆ. ಏನ್ ಮಾಡ್ತಾ ಇದ್ದೀನಿ ನೀನು? ನೋಡ್ಕೊಳ್ಳೋದಿಲ್ವಾ? ಹೋಗೋ, ಅಲ್ಲೋಸೆ ಕಳೆನೋ ಬೆಳ್ದದೆ ಕಿತ್ತಾಕ್ಬಿಟ್ಟು ಬರೋಗೋ. ಏನು ನಾನು ಈಗ ತಾನೇ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ನೇಲ್ ಆರ್ಟ್ಸು ಮಾಡಿಸ್ಕೊಂಡ್ ಬಂದಿದ್ದೀನಿ. ನಾನು ಇವಾಗ ಅದನ್ನೆಲ್ಲ ಮುಟ್ಟಕ್ಕಾಗಲ್ಲ ಅತ್ತೆ. ಪ್ಲೀಸ್ ಬೇಕಾದ್ರೆ ನೀವೇ ಮಾಡ್ಕೊಂಬಿಡಿ. ಉಣ್ಣೋದು ಬಿಟ್ಬಿಡು. ಅದೇನೋ ಉಗ್ರಿಗೆ ಮಾಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದೆಯಲ್ಲ, ಉಣ್ಣೋದು ಬಿಟ್ಬಿಡು. ಕೈಯಲ್ಲಿ ಉಣ್ಬೇಡ, ಆಮೇಲೆ ಹಿಂದಕ್ಕೂ ಹೋಗ್ಬೇಡ. ಅದು ಕೈಯಲ್ಲಿ ತೊಳ್ಕೊಬೇಕಲ್ಲ, ಅದು ಇದೆಲ್ಲ ಹೋಗ್ಬಿಡ್ತದೆ. ಅದೇನೋ ಉಚ್ಚಿದೆಯಲ್ಲ ಕೈಗೆ, ಅವೆಲ್ಲ ಹೋಗ್ಬಿಡ್ತದೆ. ಹೋಗ್ಬೇಡ, ನಾನು ಉಣ್ಬೇಡ, ಹಿಂದಕ್ಕೂ ಹೋಗ್ಬೇಡ ಆಯ್ತಾ? ಸುಮ್ಮನೆ ಮಹಾರಾಣಿ ಹಂಗೆ ಕೂತ್ಕೊಬಿಡು. ನಿಮ್ಮ ಅಪ್ಪನ ಮನೇಲಿ ಹಂಗೆ ಕೂತಿದ್ದಲ್ಲ ನೀನು. ಅತ್ತೆ ನೋಡಿ, ನಮ್ಮ ಅಪ್ಪನ ಮನೆ ವಿಷಯಕ್ಕೆ ಬರಬೇಡಿ ನೀವು. ಬರ್ದೆ ಇನ್ನೇನ್ ಮಾಡ್ತಾರೆ? ನಿಮ್ಮ ಅಪ್ಪ ಮದುವೆ ಮಾಡ್ಕೊಡ್ಬೇಕಾದ್ರೆ ಹೇಳಿದ, ನನ್ನ ಮಗಳು ಹಂಗ್ ಮಾಡ್ತಾಳೆ ಹಿಂಗ್ ಮಾಡ್ತಾಳೆ ಅಂತ. ಏನು ಬರಲ್ವಲ್ಲ ನಿನಗೆ? 3 ದಿನಕ್ಕೊಂದ್ಸತಿ ಬ್ಯೂಟಿ ಪಾರ್ಲರ್ ಹೋಯ್ತೀಯಾ, ಮಕ ಎಲ್ಲ ತೊಳಸ್ಕೊಂತೀಯಾ, ಬತ್ತೀಯ, ಅಷ್ಟೇ ನೀನು. ಊರಲ್ಲಿ ಎಂತ ಒಳ್ಳೊಳ್ಳೆ ಮನುಷ್ಯರೆಲ್ಲ ಮೇಕೋದ್ರು, ಆ ದೇವ್ರು ನಮ್ಮ ಅತ್ತೆನ ಕರ್ಕತ್ತಾ ಇಲ್ವಲ್ಲಪ್ಪ. ಏನ್ ಗೊಣಗ್ತಾ ಇದ್ಯಾ ಕಡೆ ತಿರ್ಕೊಂಡು? ಏನಿಲ್ಲ ಬಿಡಿ ಅತ್ತೆ, ನಮ್ಮ ಅತ್ತೆ ನಿಮ್ ಬಗ್ಗೆನೆ ಹೊಗಳ್ತಾ ಇದ್ದೆ ಮನ್ಸೊಳಗಡೆ. ನಾನು ಏನ್ ಮಾಡಕ್ ಬರ್ಲಿಲ್ಲ ಅಂದ್ರೂ ನಮ್ಮ ಅತ್ತೆನೆ ಮಾಡ್ಕೋತಾರೆ ಅಲ್ವಾ ಅಂತ, ಆಯ್ತಾ? ಬಂದ್ರು ಕಣಪ್ಪ ನಮ್ಮ ಅತ್ತೆ ಬಾಲಗಳು. ಓ ಬಂದ್ರೆ ಸವಿತಾ, ಸುಜಾತಾ, ಒಳಗೆ ಬನ್ನಿ. ಅಲ್ಲೇ ನಿಂತ್ಕೊಂಡು ಕೂಗ್ತಾ ಇದ್ದೀರಲ್ಲ. ಬಂದ್ರು ನಮ್ಮ ಅತ್ತೆ ಫ್ರೆಂಡ್ಸು, ಇವರಿಬ್ರು. ಅವ್ರಿಗೂ ಮನೇಲಿ ಮಾಡಕ್ ಕೆಲಸ ಇಲ್ಲ, ನಮ್ಮ ಅತ್ತೆಗೂ ಮಾಡಕ್ ಮನೇಲಿ ಕೆಲಸ ಇಲ್ಲ. ಈ 3 ಜನನು ಕುತ್ಕೊಂಡು ಊರವ್ರ ಸುದ್ದಿ ಎಲ್ಲಾನು ಮಾತಾಡ್ತಾರೆ. ನಿಮ್ಮನೇನು ಹಿಂಗೇನಾ? ನಿಮ್ಮನೆ ಹತ್ತದಿರು ಹಿಂಗೇನಾ? ನಮ್ಮ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.